ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವೈದ್ಯಕೀಯ ಸೀಟ್ ಕನಸು ಕಾಣುವ ಪೋಷಕರನ್ನೇ ಟಾರ್ಗೆಟ್ ಮಾಡಿಕೊಂಡು ವಂಚಕರ ಜಾಲ ಬೆಂಗಳೂರು ಹೊರವಲಯದಲ್ಲೂ ಸಕ್ರಿಯವಾಗಿದೆ. ಕೋಟಿ ಕೋಟಿ ಲೆಕ್ಕದಲ್ಲಿ ವಂಚಿಸಿರುವ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೆಡಿಕಲ್ ಸೀಟ್ ಕೊಡಿಸೋದಾಗಿ ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ಉದ್ಯೋಗಿ ದಂಪತಿಗೆ 1,40,00,000 ರೂಪಾಯಿ ದೋಖಾ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೈದ್ಯಕೀಯ ಸೀಟ್ ಕೊಡಿಸುವ ಆಮಿಷವೊಡ್ಡಿ ಕೋಟ್ಯಾಂತರ ರೂಪಾಯಿ ದೋಚಿರುವ ವಂಚನೆ ಜಾಲ ಪತ್ತೆಯಾಗಿದೆ. ಮಕ್ಕಳ ಭವಿಷ್ಯದ ಕನಸು ಕಂಡಿದ್ದ ಪೋಷಕರನ್ನೇ ಟಾರ್ಗೆಟ್ ಮಾಡಿದ ಕದಿಮರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಉದ್ಯೋಗಿ ದಂಪತಿಯಿಂದ ಬರೋಬ್ಬರಿ 1,40,00,000 ರೂಪಾಯಿ ಹಾಗೂ ಸ್ಥಳೀಯ ರಾಜಕೀಯ ಮುಖಂಡನಿಂದ 39 ಲಕ್ಷ ರೂಪಾಯಿ ವಂಚಿಸಲು ಯತ್ನಿಸಿರುವ 2 ಪ್ರತ್ಯೇಕ ಪ್ರಕರಣಗಳು ಈಗ ಬೆಳಕಿಗೆ ಬಂದು ಸದ್ದು ಮಾಡ್ತಿವೆ. ಮೊದಲ ಪ್ರಕರಣದಲ್ಲಿ ಬ್ಯಾಂಕ್ ಸಿಬ್ಬಂದಿಯಾದ ರಾಜೀವ್ ರಂಜನ್ ಕುಮಾರ್ ಹಾಗೂ ಸ್ಮಿತಾ ದಂಪತಿಗೆ ತಮ್ಮ ಮಗಳಿಗೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಕೊಡಿಸೋದಾಗಿ ನಂಬಿಸಲಾಗಿತ್ತು. ಇದನ್ನ ನಂಬಿದ ದಂಪತಿಯಿಂದ 8ನೇ ಮೈಲಿಯಲ್ಲಿರುವ ಖಾಸಗಿ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಶಿಲ್ಪಾ ಅರವಳಿ ಹಾಗೂ ಕಿರಣ್ ಕುಮಾರ್ ಎಂಬುವವರು ಹಂತ ಹಂತವಾಗಿ ಬರೋಬ್ಬರಿ 1,40,00,000 ರೂಪಾಯಿ ಪಡೆದು ನಾಮ ಹಾಕಿದ್ದಾರೆ. ಸೀಟು ಕೊಡಿಸದೆ ಹಣವನ್ನು ವಾಪಸ್ ನೀಡದೆ ನಂಬಿಕೆ ದ್ರೋಹ ಎಸಗಿದ್ದಾರೆ. ಇನ್ನು 2ನೇ ಪ್ರಕರಣದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡ ಗೋಪಾಲಪ್ಪ ಅವರ ಮೊಮ್ಮಗಳಿಗೆ ಮೆಡಿಕಲ್ ಸೀಟ್ ಕೊಡಿಸೋದಾಗಿ ಹೇಳಿ ರಮೇಶ್ ಬಾಬು ಎಂಬಾತ 39 ಲಕ್ಷ ರೂಪಾಯಿ ವಂಚಿಸಲು ಯತ್ನಿಸಿದ್ದಾರೆ. ತುಮಕೂರಿನ ಶ್ರೀದೇವಿ ಹಾಗೂ ರಾಜರಾಜೇಶ್ವರಿ ಕಾಲೇಜುಗಳಲ್ಲಿ ಸೀಟ್ ಕೊಡಿಸೋದಾಗಿ ಆಮಿಷವೊಡ್ಡಿ ಖಾಲಿ ಚೆಕ್ ಪಡೆದುಕೊಂಡು 39 ಲಕ್ಷ ರೂಪಾಯಿಯನ್ನ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲು ಸ್ಕೆಚ್ ಹಾಕಿದ. ಆದರೆ ಬ್ಯಾಂಕಿನಿಂದ ಬಂದ ಮೆಸೇಜ್ ನೋಡಿ ತಕ್ಷಣ ಎಚ್ಚೆತ್ತ ಗೋಪಾಲಪ್ಪ ಖಾತೆಯನ್ನ ಫ್ರೀಸ್ ಮಾಡಿಸಿ ಭಾರೀ ಮೊತ್ತದ ಹಣ ವರ್ಗಾವಣೆಯಾಗುವುದನ್ನ ತಡೆದಿದ್ದಾರೆ. ನಾನು ಬಾರಿ ಮನವಿ ಮಾಡ್ಕೊಂತೀನಿ. ಇವಾಗ ಏನು ನೀವು ಈ ವೆಬ್ಸೈಟ್ ನ ಗೌರ್ಮೆಂಟ್ ವೆಬ್ಸೈಟ್ ಅಂತ ಬಿಟ್ಟು ಅದಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ. ಈಗ ಮುಖಾಂತರ ಹೋದ್ರೆ ನೀವು ಮಕ್ಳುಗಳನ್ನ ನೀವು ಈ ತರ ಮ್ಯಾನೇಜ್ಮೆಂಟ್ ಮುಖಾಂತರ ಸೇರಿಸಬಹುದು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಮೂಡಿಸಿದಾಗ ಮಾತ್ರ ಇದು ಸರಿ ಹೋಗುತ್ತೆ. ಇಲ್ಲ ಅಂತ ಅಂದ್ರೆ ಈ ತರ ಈ ಏನಂತ ಹೇಳ್ತಾರೆ, ಇವಾಗ ಒಂದು ಕೋಟಿಗಟ್ಲೆ ದಂಧೆ ಮಾಡೋ ಅಂತ ಜನಗಳು ಒಬ್ರಲ್ಲ ಸರ್. ಇವತ್ತು ಏನಾಗಿದೆ ಅಂದ್ರೆ ಫಾರ್ಚುನರ್ ಕಾರಲ್ಲಿ ಒಳ್ಳೊಳ್ಳೆ ಒಡವೆಗಳು ಹಾಕೊಂಡು ದೊಡ್ಡದಾಗಿ ಹೈಟೆಕ್ ಮಾತಾಡ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ನಂಬ್ತಾರೆ ಜನ. ಸದ್ಯ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಎಲ್ಲಾ ಆಯಾಮಗಳಿಂದಲೂ ಭಿನ್ನವಾಗಿ ತನಿಖೆ ನಡೆಸುತ್ತಿದ್ದಾರೆ. ಈ ವಂಚನೆಯ ಜಾಲದ ಹಿಂದೆ ಇನ್ನೂ ಹೆಚ್ಚಿನ ಮಂದಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮಕ್ಕಳ ಭವಿಷ್ಯದ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡುವ ಇಂತಹ ನಕಲಿ ಏಜೆಂಟರು ಮತ್ತು ಕದಿಮರ ಬಗ್ಗೆ ಪೋಷಕರು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.